ಹಾಗಿದ್ದರೆ ಸಿದ್ದರಾಮಯ್ಯನಿಗೆ ಸಂಕಷ್ಟ ಎದುರಾಗುತ್ತಾ? ಪ್ರಾಸಿಕ್ಯೂಷನ್ಗೆ ಅನುಮತಿ ಯಾಕೆ ಕೇಳ್ತಾ ಇರೋದು ನಿಮ್ಗೆ ಗೊತ್ತಾ? ಈಗ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಉಂಟಾಗತ್ತಾ ಅಂತ. ಪ್ರಾಸಿಕ್ಯೂಷನ್ ಅಂದರೆ ತನಿಖೆ, ವಿಚಾರಣೆ, ತನಿಖೆ. ಸಿದ್ದರಾಮಯ್ಯನಂತ ಮುಖ್ಯಮಂತ್ರಿಯನ್ನು, ಯಾರೇ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದರೆ ಅವರನ್ನು ತನಿಖೆ ಮಾಡಬೇಕು ಅಂತಂದರೆ ಯಾರೋ ಎದ್ದು ಬಂದು ACP DCP ಇವರೆಲ್ಲ ತನಿಖೆ ಮಾಡೋಕ್ಕಾಗಲ್ಲ. ತನಿಖೆ ಮಾಡೋಕ್ಕಿಂತ ಮೊದಲು ರಾಜ್ಯಪಾಲರು ಅನುಮತಿ ಕೊಡಬೇಕು. ಮಾಡಿ. ಅದಕ್ಕಿಂತ ಮೊದಲು ರಾಜ್ಯಪಾಲರಿಗೆ ಮನವರಿಕೆ ಆಗಬೇಕು. ಇದ್ಲೇನೋ ದಾಲ್ಮೆ ಕುಚ್ ಕಾಲ ಹೇ, ಹಾಗಂತ ಒಟ್ಟಾರೆ ಮಾಡೋಕ್ಕಾಗಲ್ಲ. ನಾಳೆ ಸ್ಟೇ ತಂದರೆ ಕಷ್ಟ ಆಗ್ಬಿಡ್ತದೆ. ಏನು ಪ್ರಾಸಿಕ್ಯೂಷನ್ ಕೊಡಿ, ಇವರ ವಿರುದ್ಧ ತನಿಖೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ TJ ಅಬ್ರಹಾಂ ಯಾಕೆ ಕೇಳ್ತಾ ಇದ್ದಾರೆ ಅಂತಂದರೆ, ಬನ್ನಿ ಇಲ್ಲಿಗೆ. ಮೈಸೂರಿನ ಕೆಸರೆಯ ಸರ್ವೆ ನಂಬರ್ 464ರಲ್ಲಿ ಭೂಮಿ ಇದೆ. 5 ಲಕ್ಷ ಕೊಟ್ಟು ಅವತ್ತು 3.16 ಎಕರೆ ಜಾಗವನ್ನು ಖರೀದಿ ಮಾಡಿದ್ರು. ಯಾರು ಖರೀದಿ ಮಾಡಿದ್ದು? ಭೂಮಿಯನ್ನು ಖರೀದಿ ಮಾಡಿದ್ದು ಸಿದ್ದರಾಮಯ್ಯ ಅವರ ಬಾಮೈದ ಅಥವಾ ಸಿದ್ದರಾಮಯ್ಯನವರ ಪತ್ನಿಯ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿ. ಯಾರಿಂದ? ನಿಂಗ, ಜವರ ಮತ್ತು ಅವರ ಮಕ್ಕಳಿಂದ ಖರೀದಿ ಮಾಡಿದ್ದು. ಸತ್ಯನಾ? ಸತ್ಯ. ದಾಖಲೆಗಳ ಪ್ರಕಾರ ಭೂಮಿ ಖರೀದಿ ಮಾಡಿದ್ದು ಸತ್ಯ, ಸತ್ಯ, ಸತ್ಯ. ಎರಡು ಮಾತೇ ಇಲ್ಲ. ಯಾರಿಂದ ಖರೀದಿ ಮಾಡಿದ್ದು? ಜವರ, ನಿಂಗ ಇದ್ದದ್ದು ಸತ್ಯನ? ಸತ್ಯ. ಅವ್ರಿಗೆ ಮಕ್ಕಳಿದ್ದದ್ದು ಸತ್ಯನ? ಸತ್ಯ. ಆ 3 ಮಕ್ಕಳಲ್ಲಿ ದೇವರಾಜ್ ಇದ್ದಿದ್ದು ಸತ್ಯನ? ಸತ್ಯ. ದೇವರಾಜಿಂದ ಖರೀದಿ ಮಾಡಿದ ಸತ್ಯನ? ಸತ್ಯ. ಆ ಉಳಿದ ಅಣ್ಣ ತಮ್ಮಂದಿರು ಇಲ್ಲ, ನಮಗೇನು ತೊಂದರೆ ಇಲ್ಲ ಅಂತೇಳಿ ಬರ್ಕೊಟ್ರು. ದಾಖಲೆ ಇದೆಯಾ? ಇದೆ. ಹಾಗಾಗಿ ಭೂಮಿ ಪಡೆದ್ರಲ್ಲಿ ಯಾವುದೇ ಅನುಮಾನ ಇಲ್ಲ, ಭೂಮಿ ಪಡ್ಕೊಂಡಿದ್ದಾರೆ. ಆದರೆ ಪಡ್ಕೊಂಡಂಥ ಭೂಮಿಯನ್ನು ತಂಗಿ ಪಾರ್ವತಿಗೆ ಮಲ್ಲಿಕಾರ್ಜುನಯ್ಯ ಉಡುಗೊರೆಯಾಗಿ ಕೊಡ್ತಾರೆ. ಇಂಗ್ಲೀಷಲ್ಲಿ ಅದನ್ನು ಗಿಫ್ಟ್ ಡೀಡ್ ಅಂತ ಕರೀತಾರೆ. ಮೈಸೂರು ಭಾಗದಲ್ಲಿ ಅರಶಿನ ಪ್ರೀತಿಯಿಂದ ಕೊಡೋದು ಅಂತ. ಆದರೆ ಈ ಮಾರಾಟದ ರೀತಿ ಇದೆಯಲ್ಲ, ಭೂಮಿ ಮಾರಾಟದ ಬಗ್ಗೆ ಹತ್ತಾರು ಅನುಮಾನ. ಏನು ಅಂದರೆ, ಭೂಮಿ ಮಾರಿದ್ದು ಮಾಲೀಕರಿಗೆ ಗೊತ್ತಿಲ್ಲ. ಭೂಮಿ ಮಾರಿದ್ದು ಮಾಲೀಕರಿಗೆ ಗೊತ್ತಿಲ್ಲ. ಆ ಭೂಮಿ, ಇದೇ ಭೂಮಿ ಬಡಾವಣೆ ಆಗಿರುತ್ತೆ. ಈ ಭೂಮಿ ನಿವೇಶನ ಆಗಿ ಬಡಾವಣೆ ಆಗಿ ನಿವೇಶನ ಹಂಚಿಕೆ ಆಗಿರುತ್ತೆ. ಮುಡ ಪರಿಹಾರ ಕೊಡುವುದಾಗಿ ಹೇಳಿತ್ತಂತೆ. ಆದರೂ ಪರಿಹಾರ ರೂಪದಲ್ಲಿ ಸೈಟ್ ಪಡೆಯಲಾಗಿದೆ. ವಿಜಯನಗರ 3, 4ನೇ ಹಂತದಲ್ಲಿ ದುಬಾರಿ ಸೈಟ್ ಪಡೆದಿದ್ದಾರೆ. ಅದು ತಪ್ಪು ಅಲ್ಲ, ಯಾಕೆಂದರೆ ಅದರಲ್ಲಿ ಅವಕಾಶ ಇದೆ. ಸಿದ್ದು ಪತ್ನಿ ಪಡೆದ 14 ಸೈಟ್ ಕೋಟಿ ಬೆಲೆ ಬಾಳುತ್ತೆ. ಅವರೇ ಹೇಳೋ ಪ್ರಕಾರ 68 ಕೋಟಿ ಕೊಡಬೇಕು. ಯಾವುದು ತಪ್ಪಲ್ಲ. ಆದರೆ ಸೈಟ್ ಪಡೆಯಲು ಅಧಿಕಾರದ ದುರುಪಯೋಗದ ಆರೋಪ. ಏನು ಅಧಿಕಾರದ ದುರುಪಯೋಗ? ನೋಡಿ, ಮಲ್ಲಿಕಾರ್ಜುನ ಸ್ವಾಮಿ ಆ ಭೂಮಿಯನ್ನು ಪಡೆಯುವಾಗ ಭೂಮಿಯನ್ನು ಸೈಟಾಗಿ ಪರಿವರ್ತಿಸಲಾಗಿತ್ತು. ಆಲ್ರೆಡಿ ಭೂಮಿಯನ್ನು ಸೈಟಾಗಿ ಪರಿವರ್ತಿಸಲಾಗಿತ್ತು. ಮೂಡ ಪರಿವರ್ತನೆ ಮಾಡಿತ್ತು. ಆದರೆ ಒಮ್ಮೆ ಭೂಮಿ ಪರಿವರ್ತನೆ ಆದ ನಂತರ ಏನಾಯಿತು? ಕೃಷಿ ಭೂಮಿ ಆಲ್ರೆಡಿ ಪರಿವರ್ತನೆ ಆಗಿ, ಆ ಭೂಮಿ ಪರಿವರ್ತನೆಯಾಗಿ ನಿಮಗೆ ವಾಸಯೋಗ್ಯವಾದಂಥ ಜಮೀನಾಗಿ ಪರಿವರ್ತನೆ ಆಗಿತ್ತು. ಆದರೆ ಅಲ್ಲಿಗೆ ಬಂದಂತಹ ಜಿಲ್ಲಾಧಿಕಾರಿ ಮತ್ತು ತಹಶೀಲ್ದಾರ್ ನೋಡಿರ್ಬೇಕಲ್ವ, ಅದನ್ನು ಪರಿವರ್ತನೆ ಮಾಡುವಾಗ ಆ ಭೂಮಿ ಕೃಷಿ ಭೂಮಿ ಅಂತೇಳಿ ಸೈನ್ ಆಗ್ತಾರೆ. ಅದು ವಸತಿಯೋಗ್ಯ ಭೂಮಿಯಾಗಿ ಪರಿವರ್ತನೆ ಆಗಿ, ವಸತಿಯೋಗ್ಯ ಭೂಮಿಯಾಗಿ ಪರಿವರ್ತನೆ ಆಗಿರುತ್ತೆ. ವಸತಿ ಅಂದರೆ ಮನೆ ಕಟ್ಕೊಳ್ಳೋಕ್ಕೆ ಯೋಗ್ಯವಾದ ಭೂಮಿಯಾಗಿ ಪರಿವರ್ತನೆ ಆಗಿರುತ್ತೆ. ಪಾರ್ಕ್ ಆಗಿರುತ್ತೆ, ಎಲ್ಲ ರೋಡ್ ಆಗಿರುತ್ತೆ, ಆಮೇಲೆ ಹಂಚಿಕೆ ಆಗಿರುತ್ತೆ. ವಸತಿಯೋಗ್ಯ ಭೂಮಿ ಆಗಿದೆಯಲ್ವಾ? ನೀವು ಪಡ್ಕೊಂಡಾಗ ಅದನ್ನು ಕೃಷಿ ಭೂಮಿ ಅಂತ ಹೆಂಗೆ ಪಡ್ಕೊಂಡ್ರಿ? ನೀವು ಪಡ್ಕೊಂಡಾಗ ಅಲ್ಲಿ ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿ ಇದು ಕೃಷಿ ಭೂಮಿ ಅಂತ ವಸತಿಯೋಗ್ಯ ಭೂಮಿಯನ್ನು ಹೇಗೆ ಮೆನ್ಷನ್ ಮಾಡಿದ್ರು? ಈ ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿ ಮೇಲೆ ನೀವು ಒತ್ತಡ ಹೇರಿದ್ರ? ಆಗ ನೀವು ಯಾವುದೋ ಉನ್ನತ ಹುದ್ದೆಯಲ್ಲಿದ್ದಿರಿ. ಹಾಗಾಗಿ ಈ ಭೂಮಿ ಪಡೆದುಕೊಂಡ ರೀತಿ ಇದೆಯಲ್ಲ ತಪ್ಪಾಗಿದೆ. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಡಿ ಪ್ರಾಸಿಕ್ಯೂಷನ್ಗೆ ಬೇಡಿಕೆಯನ್ನು ಸಲ್ಲಿಸಿದ್ದಾರೆ ಅಬ್ರಹಾಂ. ಭಾರತೀಯ ನ್ಯಾಯ ಸಂಹಿತೆಯ ಅಡಿ ಪ್ರಾಸಿಕ್ಯೂಷನ್ಗೆ ಬೇಡಿಕೆಯನ್ನು ಕೊಟ್ಟಿದ್ದಾರೆ. ಅರ್ಥ ಆಯ್ತಲ್ಲ ನಿಮಗೆ? ಈಗ 14 ಸೈಟ್ ಪಡ್ಕೊಂಡು ತಪ್ಪಲ್ಲ. ಅದು ದಲಿತ ಭೂಮಿಯಲ್ಲ, ಅಂದರೆ ಇವರು ಹೇಳ್ತೋ ಪ್ರಕಾರ ದಲಿತ ಭೂಮಿ ಹೌದು,
ಆದರೆ ಅದು ಸರ್ಕಾರಿ ಹರಾಜು ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಆದರೆ ನೀವು ಪಡ್ಕೊಂಡ ರೀತಿ ಅದು ಕೃಷಿ ಭೂಮಿ ಅಲ್ಲ, ಅದು ವಸತಿಯೋಗ್ಯ ಭೂಮಿ ಆಗಿತ್ತು. ಅದನ್ನು ಕೃಷಿ ಭೂಮಿ ಅಂತೇಳಿ ಪಡ್ಕೊಂಡಿದ್ದೀರಿ. ಹೆಂಗೆ? ಅವರ ಬೇಡಿಕೆ ಏನು? CM ವಿರುದ್ಧ ವಿಚಾರಣೆಗೆ ಕೋರಿದ್ದ TJ ಅಬ್ರಹಾಂ ಅವ್ರು ಹೇಳ್ತಾರೆ, ನಾನು ನಿನ್ನೆ ಅವರನ್ನು ಮಾತಾಡಿಸಿದೆ. 14 ಸೈಟ್ ಕರೆಕ್ಟ್ ಸರ್, ಅದರೇ ತೊಂದರೆ ಇಲ್ಲ. ಆಮೇಲೆ ದಲಿತರ ಭೂಮಿ ಅಲ್ಲ, ಅದು ಸರ್ಕಾರಿ ಹರಾಜಲ್ಲಿ ತಗೊಂಡಿದ್ದು. CM ಸಿದ್ದರಾಮಯ್ಯವರು ಕೂಡ ಹೇಳಿದ್ದಾರೆ. ಮತ್ತೇನು ಪ್ರಾಬ್ಲಮ್ಮು? CM ಸಿದ್ದರಾಮಯ್ಯ ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ. TJ ಅಬ್ರಹಾಂ ಹೇಳೋದು, ಸಿದ್ದರಾಮಯ್ಯ ನಡೆಯಿಂದಾಗಿ ಸರ್ಕಾರದ ಬೊಕ್ಕಸಕ್ಕೆ 55.80 ಕೋಟಿ ನಷ್ಟ ಉಂಟಾಗಿದೆ. ಸಿದ್ದರಾಮಯ್ಯ ತಪ್ಪು ಮಾಡಿದ್ದಾರೆ, ಹಾಗಾಗಿ ಆ ಕುರಿತಾಗಿ ತನಿಖೆ ನಡೆಸಬೇಕು. ಭ್ರಷ್ಟಾಚಾರ ತಡೆ ಕಾಯ್ದೆಯ 7, 9, 11, 12, 13ನೇ ಸೆಕ್ಷನ್ ಅಡಿಯಲ್ಲಿ ಕೇಸು ದಾಖಲಿಸಬೇಕು. ಆ ಸೆಕ್ಷನ್ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಓಕೆ, ಸಿದ್ದರಾಮಯ್ಯ ಒಂದು ರೀತಿಯಲ್ಲಿ ಇದನ್ನು ಇಷ್ಟೊಂದು ಸೀರಿಯಸ್ ಆಗಿ ಯಾಕೆ ತಗೊಂಡಿದ್ದಾರೆ ಅಂತಂದರೆ, ತಮ್ಮ 45 ವರ್ಷಗಳ ರಾಜಕೀಯ ಜೀವನದಲ್ಲಿ ಎಂದಿಗೂ ಅವರಿಗೆ ಇಂಥ ಪ್ರಾಬ್ಲಮ್ ಉಂಟಾಗಿದ್ದದ್ದಿಲ್ಲ. ಯಾವತ್ತೂ ಕೂಡ ಈ ರೀತಿ ಆದದ್ದಿಲ್ಲ. ನಾಳೆ ಈಗ ಯಡಿಯೂರಪ್ಪನವ್ರದ್ದು ಏನಾಯಿತು, ಕೊನೆಗೆ ಕ್ಲೀನ್ ಚಿಟ್ ಸಿಕ್ತು, ಸ್ಕ್ವ್ಯಾಶ್ ಆಯಿತು, ಮತ್ತೆ ಅವರು ಮುಖ್ಯಮಂತ್ರಿ ಆದರು. ನಾಳೆ ಒಂದು ವೇಳೆ ಕ್ಲೀನ್ ಚಿಟ್ ಎಲ್ಲ ಆದಂತ ಸಿಕ್ಕಿದ್ರು ಕೂಡ ಜನ ನೆನಪಿಸ್ಕೊಳ್ಳೋದು ಯಾವುದು? ನೀವು ಅರೆಸ್ಟ್ ಆಗಿದ್ರಿ, ನೀವು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದದ್ದು ಯಾಕೆ, ನಿಮ್ಮ ಮೇಲೆ ಆರೋಪ ಬಂದಿತ್ತು, ನೀವು ಕೋರ್ಟ್ಗೆ ಹೋಗಿದ್ರಿ, ಇದು ಯಾಕಪ್ಪ ನನಗೆ ಬೇಕು ಅನ್ನೋದು ಸಿದ್ದರಾಮಯ್ಯನವರ ತಲೆನೋವು. ಸಿದ್ದುಗೆ ಏನು ಸಮಸ್ಯೆ ಬನ್ನಿ ಹೇಳ್ತಾ ಹೋಗ್ತೀವಿ. ಯಾವ ಕಾರಣಕ್ಕಾಗಿ ಈಗ ಅವರು ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕರೆ ಒಂದು ವೇಳೆ ತನಿಖೆ ಎದುರಿಸಬೇಕಾಗತ್ತೆ, ಅಥವಾ ರಾಜೀನಾಮೆ ಕೊಡಬೇಕಾಗತ್ತೆ, ಅಥವಾ ಅರೆಸ್ಟ್ ಆಗಬೇಕಾಗತ್ತೆ. 14 ಸೈಟ್ ಪಡೆದುಕೊಂಡಿದ್ದಕ್ಕ ಅಲ್ಲ, 14 ಸೈಟ್ ತಗೊಂಡ್ರು, ಅವರ ಹೆಂಡತಿ ಪಡ್ಕೊಂಡ್ರು ಅಲ್ಲವೇ ಅಲ್ಲ. ಈಗ TJ ಅಬ್ರಹಾಂ ಹಾಕಿರುವಂಥ ಡಿಮಾಂಡ್. ಇನ್ನೊಂದು ಮಾತು ಬಂತು ನೋಡಿ, ಅದರ ಮೂಲ ನಿಂಗ ಜವರ ಅದು ದಲಿತರ ಭೂಮಿ ಯಾರು ಖರೀದಿ ಮಾಡೋಂಗಿಲ್ಲ, ಇವರು ಖರೀದಿ ಮಾಡಿದ್ದಾರೆ. ದಲಿತರಿಂದ ಭೂಮಿ ಪಡೆದಿದ್ದಕ್ಕ? ಅದಕ್ಕೂ ಅಲ್ಲ. ಸರಿ, ಹಾಗಿದ್ರೆ ಇನ್ಯಾವುದು? ವಾಲ್ಮೀಕಿ ನಿಗಮದ 89 ಕೋಟಿ ಹಗರಣ ಆಯ್ತಲ್ಲ? ಹೌದು, ಹಗರಣ ಆಗಿದೆ, ಯಾರನ್ನು ಕೂಡ ಬಚಾವ್ ಮಾಡೋ ಪ್ರಶ್ನೆನೇ ಇಲ್ಲ ಅಂತ ಸಿದ್ದರಾಮಯ್ಯ ಸದನದಲ್ಲಿ ಹೇಳಿದ್ರಲ್ಲ, ಅದಕ್ಕೂ ಅಲ್ಲ. ಹಾಗಿದ್ರೆ 14 ಸೈಟ್ ಅಲ್ಲ, ದಲಿತರಿಂದ ಭೂಮಿ ಪಡೆದದ್ದಕ್ಕಲ್ಲ, ವಾಲ್ಮೀಕಿ ನಿಗಮದ ಕಾರಣಕ್ಕಲ್ಲ, ಇನ್ಯಾಕೆ? ಈಗ ಹೇಳ್ತೀನಿ. ಆ 14 ಸೈಟು ಪಡೆದುಕೊಂಡ ರೀತಿಗೆ, ಹೌದಾ? ಹೆಂಗೆ ಪಡ್ಕೊಂಡ್ರಿ ನೀವು? ಪಡ್ಕೊಂಡಿದ್ದು ಕರೆಕ್ಟ್ ಇದೆ, ಪಡ್ಕೊಂಡದ್ದು ಹೇಗೆ? ಎಸ್, ಭೂಮಿ ಪಡೆದುಕೊಂಡ ರೀತಿ, ಅಲ್ಲಿ ಅವ್ಯವಹಾರ ಆಗಿದೆ, ಅಲ್ಲಿ ಅಧಿಕಾರ ದುರುಪಯೋಗ ಆಗಿದೆ, ಅಲ್ಲಿ ನಿಮ್ಮ ಒತ್ತಡ ನಡೆದಿದೆ, ಅಲ್ಲಿ ಕೆಲವು ತಪ್ಪು ಸಹಿಗಳಾಗಿದೆ. ಅರ್ಥ ಆಯ್ತಲ್ಲ? ಓಕೆ, ಈಗ TJ ಅಬ್ರಹಾಂ ಅವರ ಬೇಡಿಕೆ ಏನು?